ಇವತ್ತು ವೆದರ್ ಚೆನ್ನಾಗಿದ್ರು ನಾವು ಇಂಡೋರ್ ಹೌಸ್ ಪಾರ್ಟಿ ಹೋಗ್ತಾ ಇದೀವಿ. I know how committed she is. If you cut this, I'll hate you. ತುಂಬಾ ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದೀವಿ. ಬಿಸಿಬೇಳೆ ಬಾತ್ is ready. ಹೆಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ದಿಸ್ ಇಸ್ ಅ ಲಾಂಗ್ ವೀಕೆಂಡ್ ಬ್ಲಾಗ್. ಇವತ್ತು ನಾವು ನಮ್ಮ ಫ್ರೆಂಡ್ ಬೇಬಿ ಶಾರ್ಗೆ ಹೋಗ್ತಾ ಇದ್ದೀವಿ. ಐ ನೋ ನಾವು ಲಾಸ್ಟ್ ವೀಕ್ ತಾನೇ ಒಂದು ಜೆಂಡರ್ ರಿವೀಲ್ ಪಾರ್ಟಿಗೆ ಹೋಗಿದ್ವಿ, ಬಟ್ ಏನು ಮಾಡೋದು, ನಮ್ಮ ಫ್ರೆಂಡ್ಸ್ ಎಲ್ಲರೂ ಅದೇ ಸೀರೀಸ್ ನಡೀತಾ ಇದೆ ಇವಾಗ. ಸೊ ದ ಔಟ್ಫಿಟ್ ಇಸ್ ವೆರಿ ಸನ್ಡ್ರೆಸ್ ಟೈಪ್ ಬಿಕಾಸ್ ದ ಥೀಮ್ ಇಸ್ ಫ್ಲೋರಲ್ ಆ್ಯಂಡ್ ಅವ್ರು ಆ್ಯಕ್ಚುಲಿ ಗಿಫ್ಟ್ ರಿಜಿಸ್ಟ್ರಿ ಹಾಕಿದ್ರು. ವಿ ಹ್ಯಾಡ್ ಸೆಲೆಕ್ಟೆಡ್ ಅ ಗಿಫ್ಟ್ ಬಟ್ ನಾವು ಅದನ್ನ ಆರ್ಡರ್ ಪ್ಲೇಸ್ ಮಾಡೋದೇ ಮರ್ತೋಗ್ಬಿಟ್ಟಿದ್ವಿ. ಸೊ ವಿ ಹ್ಯಾವ್ ಟು ಪಿಕ್ ಅಪ್ ಅ ಗಿಫ್ಟ್ ಬಿಫೋರ್ ವಿ ಲೀವ್. ಸೊ ಅದಕ್ಕೂ ಮುಂಚೆ ಒಂದು ಫಿಟ್ ಚೆಕ್ ಮಾಡೋಣ. ಲೆಟ್ ಮಿ ಕಾಲ್ ಚಿನ್ಮಯ್ ಆಲ್ಸೋ ಸೊ ವಿ ಕ್ಯಾನ್ ಡೂ ಅ ಫಿಟ್ ಚೆಕ್ ಟುಗೆದರ್. ವಿ ಆರ್ ಟ್ವಿನ್ನಿಂಗ್ ಅಗೇನ್. ವಾಟ್ ಯು ಥಿಂಕ್ ಆಫ್ ಅವರ್ ಔಟ್ಫಿಟ್ಸ್? ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್ ಡೌನ್ ಬಿಲೋ. ನಂದೇನಿಲ್ಲ, ನಮ್ಮ ಮೇಡಮ್ ಎಲ್ಲ ಸೆಲೆಕ್ಟ್ ಮಾಡಿದ ಔಟ್ಫಿಟ್ಟು. ಶಿ ಆಲ್ವೇಸ್ ಡಸ್ ದ ಸೆಲೆಕ್ಷನ್ ಆಫ್ ದಿ ಔಟ್ಫಿಟ್ಸ್. ಶಿ ಇಸ್ ವೆರಿ ಗುಡ್ ವಿತ್ ಇಟ್. ಐಲ್ ಗಿವ್ ಹರ್ ದಟ್. Thank you. So, what do you think about my outfit? How much would you rate it on a scale of 1 to 10? Of course 10 on 10. Always 10 on 10. Always. I feel like a Bridgerton princess Yeah. vibes, and it's Definitely. also bright and sunny outside, and our The dress weather is perfect. Yeah, the weather is so good. ತುಂಬಾ ಚೆನ್ನಾಗಿದೆ ವೆದರ್. ಇವತ್ತು 23 ಡಿಗ್ರೀಸ್ ಇದೆ. ಇಟ್ಸ್ ವೆರಿ ಸನಿ. ಜಾಕೆಟ್ ಬೇಡ ಇವತ್ತು. ವಿ ಆರ್ ವೇಟಿಂಗ್ ಟು ಹೆಡ್ ಔಟ್. It's been very long actually. ಜಾಕೆಟ್ ಇಲ್ಲದೆ ನಾವು ಹೊರಗೆ ಹೋಗದೆ ಇರೋದು, ಬಿಕಾಸ್ ನಾವು ಹಾಕೊಳ್ದೇ ಇದ್ರು ಕಾರಲ್ಲಿ ಇಟ್ಟೇ ಇರ್ತೀವಿ, ಬಿಕಾಸ್ ದ ಟೆಂಪ್ರೇಚರ್ ಸಡನ್ಲಿ ಡ್ರಾಪ್ಸ್ ಇನ್ ದ ಈವ್ನಿಂಗ್. ಬಟ್ ಇವತ್ತು ಇಟ್ ಇಸ್ ಗಿವಿಂಗ್ ಅಸ್ ಗುಡ್ ಹೋಪ್ಸ್ ದಟ್ ವಿ ವೋಂಟ್ ನೀಡ್ ಅ ಜಾಕೆಟ್. ಬಟ್ ಏನಂದ್ರೆ ಇವತ್ತು ವೆದರ್ ಚೆನ್ನಾಗಿದ್ರು ನಾವು ಇಂಡೋರ್ ಹೌಸ್ ಪಾರ್ಟಿ ಹೋಗ್ತಾ ಇದೀವಿ. ಎನಿವೇಸ್, ಇವಾಗ ಟೈಮ್ ಆಯ್ತು ಆ್ಯಂಡ್ ವಿ ಆರ್ ನಾಟ್ ಲೇಟ್. ವಿ ಆರ್ ಆಲ್ವೇಸ್ ಆನ್ ಟೈಮ್. ಸೊ ಹೊರಡೋಕೆ ಮುಂಚೆ ನಾವು ಅಲ್ಲಿ ಬೇಬಿ ಝರಾಸ್ ಅಂತ ಒಂದು ಶಾಪ್ ಇದೆ, ವೆರ್ ಯು ಗೆಟ್ ಆಲ್ ಬೇಬಿ ಐಟಮ್ಸ್. ಬೇಬಿ ಝರಾಸ್, ಟಾಯ್ ಝರಾಸ್ ಅಂತ ಒಂದು ದೊಡ್ಡ ಸ್ಟೋರ್ ಇದೆ. ಲೆಟ್ಸ್ ಗೋ ದೇರ್ ಆ್ಯಂಡ್ ಪಿಕ್ ಅ ಗಿಫ್ಟ್. ಓಕೆ, ಟಾಯ್ ಝರಾಸ್ಗೆ ಬಂದ್ವಿ. ಇವಾಗ ಖಾಲಿ ಇದೆ, ಸೊ ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ತೊಗೊಂಡೋಣ. ಇದು ಬೇಬಿ ಗರ್ಲ್ ಆಗ್ತಾ ಇದೆ, ಅದಕ್ಕೆ ವಿ ಆರ್ ಪ್ಲಾನ್ ಟು ಪಿಕ್ ಸಮಥಿಂಗ್ ಇನ್ ಪಿಂಕ್ ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಸೋ ಕ್ಯೂಟ್. ಶುಡ್ ವಿ ಪಿಕ್ ದಿಸ್? We'll look at some options. ಓಕೆ, ಟಾಯ್ಸ್ ಎಷ್ಟು ಕ್ಯೂಟ್ ಆಗಿದೆ. ದೇರ್ ಆರ್ ಸೋ ಮೆನಿ ಸಾಫ್ಟ್ ಟಾಯ್ಸ್. ಐ ಗೆಟ್ ದಿಸ್ ನಾಟ್ ಫಾರ್ ದ ಬೇಬಿ ಬಟ್ ಫಾರ್ ಮೀ. ಐ ಥಿಂಕ್ ವಿಲ್ ಗೆಟ್ ದಿಸ್ ಬಿಬ್ ಆ್ಯಂಡ್ ದೀಸ್ ಸಾಕ್ಸ್ ಇಸ್ ಸೋ ಕ್ಯೂಟ್. ಗಿಫ್ಟ್ಸ್ ಎಲ್ಲ ತೊಗೊಂಡಿದ್ದಾಯಿತು, ಬಟ್ ಗಿಫ್ಟ್ ಬ್ಯಾಗೇ ಸಿಗಲಿಲ್ಲ. ಸೊ ವಿ ಮೈಟ್ ಹ್ಯಾವ್ ಟು ಮೇಕ್ ಅನದರ್ ಸ್ಟಾಪ್ ಟು ಪಿಕ್ ಅಪ್ ದ ಗಿಫ್ಟ್ ಬ್ಯಾಗ್. ಸೊ ಇವಾಗ ಗಿಫ್ಟ್ ಬ್ಯಾಗ್ಸ್ ನೋಡೋಕ್ಕೆ ಬಂದಿದ್ದೀವಿ. ನೋಡೋಣ. ದಿಸ್ ಇಸ್ ಕ್ಯೂಟ್ ರೈಟ್, ಬಟ್ ಇಸ್ ಇಟ್ ಟು ಬಿಗ್? It's big. ಯಾವ್ದಾದ್ರು ಚಿಕ್ಕದು, ಐ ಥಿಂಕ್ ಈ ಸೈಜ್ ತೊಗೊಳ್ಳೋಣಲ್ಲ. ಸೈಜ್ಗೆ ಪಿನ್ ಬ್ಯಾಗ್ ಬೇಕು. ಚಿನ್ಮಯ್ ಫೌಂಡ್ ಅ ಬ್ಯಾಗ್. ತೋರಿಸು. ಸೊ ಕ್ಯೂಟ್. ಇಟ್ಸ್ ಅ ಯೂನಿಕಾರ್ನ್ ಬ್ಯಾಗ್. So cute. That's like a 3D balloon. This is nice. I like it. So we have the gift here. Hi. Let's do a fit check. Wait, what is bigger, Delhi or balloon? I think balloon at this Maybe you should point. take a picture with the balloon. Hero. Good. Hindi, whatever language you speak. Where are your pins? Telugu star Sai. Kannada star Chinmay. There's two words you cannot say. What are those? We can't say those. There's two words you cannot repeat, right? Or say. Which are those? Tell me. The host is going to say, we are not going to. No, I think Rituja knows. I'm out of the hosting now. I'm not a host anymore. You can say the words. I don't want to say it. I know how committed she is. I'm
drawing something on the onesie. And I want to put it there. Finally, this time I won the gift card for the trivia without telling that it's my paycheck for the hairstyle or my makeup. And now, in my advice, again I've written, be happy, no be always. And that should be the motto. Be happy, no be. You watch Secret Millionaire? So good. Painting the blog. You think I'm pretty? You think I'm pretty? Yeah. Thank you. And I also think you're pretty. Sparkly dress. Yay. Yay. So where are we going now? It's 7:30 and now the party kind of ended, but not, because we are going to eat kulfi. Hey, wow. After party. Yes, after party is kulfi party. Okay. Where are we going though? I don't know, ask Rituja. She knows the place. We are here at Basant Kulfi. What kulfi are you guys getting? I want the dry fruit delight. Which kulfi are you guys picking? Don't know yet. Big pack. Party pack. Man goes, man comes. Nishant, the photographer. Which kulfi are you picking? If you cut this, I'll hit you. What about you guys? Which kulfi? Koya dipped in rubbery. I think Koya is for the win. Which kulfi are you guys? Pistachio. I think I'm going to have the mango pleasure. Dry fruit delight. Mango. Cheers. So good. ಗುಡ್ ಮಾರ್ನಿಂಗ್. ನಾನು ಇವಾಗ ರೆಡಿ ಆಗಿದ್ದೀನಿ ಜಿಮ್ ಹೋಗೋದಕ್ಕೆ. ಐ ಆಮ್ ಹ್ಯಾವಿಂಗ್ ಮೈ ಪ್ರೀ ವರ್ಕೌಟ್. ಇವಾಗ 7:30 ಆಗಿದೆ. ಸೊ ನಮ್ಮ ಮೋಟೋ ಇಷ್ಟೇ, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ವರ್ಕೌಟ್ ಮಾಡಿ. ಲೆಟ್ಸ್ ಗೋ ಟು ದ ಜಿಮ್. ನನ್ನ ವರ್ಕೌಟ್ ಮುಗೀತು. ಐ ಡಿಡ್ ಮೈ ಆಬ್ಸ್ ರೂಟೀನ್ ಆ್ಯಂಡ್ ಮೈ ಕಾರ್ಡಿಯೋ. ಐ ಲವ್ ಶೋಯಿಂಗ್ ಅಪ್ ಟು ದ ಜಿಮ್ ಎವ್ರಿ ಸಿಂಗಲ್ ಡೇ. ಅಫ್ಕೋರ್ಸ್ ಐ ಹ್ಯಾವ್ ಮೈ ರೆಸ್ಟ್ ಡೇಸ್. ಇವಾಗ ಮನೆಗೆ ಹೋಗಿ ರೆಡಿ ಆಗಿ ಐ ಆಮ್ ಗೋಯಿಂಗ್ ಟು ಅ ವೆರಿ ಸ್ಪೆಷಲ್ ಪ್ಲೇಸ್. ಇಟ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಕೀಪ್ ವಾಚಿಂಗ್ ಟು ಸಿ ವೇರ್ ವಿ ಗೋ. ನಾನಿವಾಗ ರೆಡಿ ಆಗಿದ್ದೀನಿ. ಜಿಮ್ಮಲ್ಲಿ ಹೇಳ್ದಂಗೆ ಒಂದು ತುಂಬ ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇಟ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಸೊ ಇಲ್ಲಿ ಟೊರೊಂಟೊ ಹತ್ರ ಕಿಚನರ್ ಅಂತ ಒಂದು ಜಾಗ ಇದೆ. ಇಟ್ಸ್ ಅಬೌಟ್ an hour or 45 minutes ಡ್ರೈವ್. ಅಲ್ಲಿ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ಇದೆ. ಸೊ ವಿ ಆರ್ ಗೋಯಿಂಗ್ ದೇರ್. ಐ ಆಮ್ ವೇರಿಂಗ್ ದಿಸ್ ಬ್ಯೂಟಿಫುಲ್ ಖಾದಿ ಸಾರಿ ನಮ್ಮ ಯಜಮಾನ್ರು ಕೊಡಿಸಿದ್ದು. ಅವ್ರ ಊರಿಗೆ ಧಾರವಾಡಕ್ಕೆ ಹೋಗಿದ್ದಾಗ ವಿ ಗಾಟ್ ದಿಸ್ ಸಾರಿ. ಸೊ ದ ಸಾರಿ ಈಸ್ ಆಲ್ಸೋ ಸ್ಪೆಷಲ್ ಟು ಮೀ. ಒಂದು ಫಿಟ್ ಚೆಕ್ ಮಾಡೋಣ. ಸೊ ಐಮ್ ವೇರಿಂಗ್ ದಿಸ್ ವೆರಿ ಸಮರಿ ವೈಬ್ ಇರೋ ದೇಸಿ ಸಾರಿ ಆ್ಯಂಡ್ ಹೀ ಈಸ್ ಆಲ್ಸೋ ಟ್ವಿನಿಂಗ್ ವಿತ್ ಮೀ. So pretty. ಥ್ಯಾಂಕ್ ಯು as always. ಬ್ಯಾಕ್ ಇನ್ ದ ಕಾರ್ ನಾವು ಹೊರಟಿದೀವಿ. ಬ್ಯಾಕ್ ವಿತ್ ಅನದರ್ ಸಾಂಗ್. ನೀವು ಕಾಮೆಂಟ್ಸ್ ಅಲ್ಲಿ ಕೇಳ್ದಂಗೆ ಅಪ್ಪು ಸರ್ ಸಾಂಗ್ ನ ಚೂಸ್ ಮಾಡ್ತಾ ಇದೀನಿ ಈ ಸಲ ಚಿನ್ಮಯ್ಗೆ ಹೇಳ್ಕೊಡೋದಕ್ಕೆ. ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಅಪ್ಪು ಸರ್ದು ಅಂಜನಿ ಪುತ್ರ ಮೂವಿದು ದೇವ್ರ ಸಾಂಗ್ ಅಲ್ಲ, ಆದ್ರೆ ಆ ಮೂವಿದು ಸಾಂಗ್ ನ ಹೇಳ್ಕೊಡ್ತೀನಿ. ರೆಡಿನಾ? ಓಕೆ. ಚಂದ 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 ನನ್ನ ಹೆಂಡತಿ, ಚಂದ ನನ್ನ ಹೆಂಡತಿ, ಮೂಗಿನ ತುದಿಲಿ ಸ್ವಲ್ಪ ಸಿಟ್ಟು ಜಾಸ್ತಿ, ಸ್ವಲ್ಪ ಸಿಟ್ಟು ಜಾಸ್ತಿ, ಚಂದ 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 ನನ್ನ ಹೆಂಡತಿ, ಚಂದ ನನ್ನ ಹೆಂಡತಿ, ನನ್ನಂತ ಗಂಡನಿಗೆ ಅವಳೆ ಆಸ್ತಿ. ವ್ಯೂಸ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಕಂಟ್ರಿ ಸೈಡ್ ವ್ಯೂಸ್. ದೇವಸ್ಥಾನಕ್ಕೆ ಹೋಗೋ ದಾರಿನಲ್ಲಿ ಇಷ್ಟೊತ್ತು ಮಳೆ ಆಗ್ತಾ ಇತ್ತು.
ಬಿಸಿಲು ಮತ್ತೆ ಬರ್ತಾ ಇದೆ. ಹೋಪ್ಫುಲಿ ಇಟ್ ಸ್ಟೇಸ್ ಲೈಕ್ ದಿಸ್. ತುಂಬ ರಶ್ ಇದೆ, ಲೈನಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ದರ್ಶನ ಮುಗೀತು. ಪ್ರಸಾದ ಚಿತ್ರಾನ್ನ ಮತ್ತು ವಡೆ ಇದೆ. ದರ್ಶನ ಮಾಡಿ ತುಂಬಾ ಮನಸ್ಸಿಗೆ ಖುಷಿ ಆಯಿತು ಇಬ್ರಿಗೂ. ಇವಾಗ ಅಲ್ಲಿ ಟೀ ಬೇರೆ ಕೊಡ್ತಾ ಇದ್ದಾರೆ, ಸೊ ಟೀ ಕುಡಿದು ಪ್ರಸಾದ ತಿಂದು ಹೊರಡೋಣ. ನಿನ್ನೆ ಬೇಬಿ ಶಾರ್ ತುಂಬಾ ಮಜಾ ಆಯಿತು. ವಿ ಹ್ಯಾಡ್ ಸೋ ಮಚ್ ಫನ್ ಆ್ಯಂಡ್ ವಾಪಸ್ ಬರೋ ಅಷ್ಟರಲ್ಲಿ ಫುಲ್ಲು ಸುಸ್ತಾಗಿ ಹೋಗಿದ್ವಿ. ವಿ ಕೇಮ್ ಬ್ಯಾಕ್ ಆ್ಯಂಡ್ ಫ್ರೆಶ್ ಆಗಿ ಮನೆಯಲ್ಲಿ ಐ ಮೇಡ್ ಪಾಸ್ತಾ. ವಿ ಹ್ಯಾಡ್ ದ್ಯಾಟ್ ಆ್ಯಂಡ್ ಕಾಲ್ಡ್ ಇಟ್ ಅ ಡೇ. ಆಮೇಲೆ ಇವತ್ತು ಬೆಳಗ್ಗೆ ಎದ್ಬಿಟ್ಟು ವಿ ವೆಂಟ್ ಟು ದ ಜಿಮ್ ಆ್ಯಂಡ್ ಅದಾದಮೇಲೆ ಆ್ಯಕ್ಚುಲಿ ಮನೆಗೆ ಬಂದು ತಿಂಡಿ ಮಾಡೋಣ ಅಂತ ಇದ್ವಿ. ಬಟ್ ದೆನ್ ವಿ ವೆಂಟ್ ಟು ಹ್ಯಾವ್ ಬ್ರಂಚ್ ಅಟ್ ಒನ್ ಆಫ್ ಮೈ ಫೇವ್ರೆಟ್ ಸ್ಪಾಟ್ಸ್ ಹಿಯರ್. ಅದನ್ನು ಮುಗಿಸ್ಕೊಂಡ್ಬಂದು ಇವಾಗ ಮಧ್ಯಾಹ್ನ ಐ ಆಮ್ ಪ್ಲ್ಯಾನಿಂಗ್ ಟು ಪ್ರಿಪೇರ್ ಬಿಸಿಬೇಳೆ ಬಾತ್. ಅದನ್ನು ಮಾಡೋಣ ಇವಾಗ. ನಾವು ಆ್ಯಕ್ಚುಲಿ ಸಂಜೆ ಟ್ರೇಲ್ಗೆ ಹೋಗೋಣ ಅಂತ ಇದ್ವಿ, ಆದರೆ ಚಿನ್ಮಯ್ಗೆ ಸ್ವಲ್ಪ ಹುಷಾರಿಲ್ಲ. ಬಿಸಿಬೇಳೆ ಬಾತ್ ಈಸ್ ರೆಡಿ. ಬಿಸಿಬೇಳೆ ಬಾತ್ ಇಸ್ ರೆಡಿ. ಸೊ ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಚಿನ್ಮಯ್ ಕೇಳೋಣ ಹೌ ಇಟ್ ಈಸ್ ಅಂತ. ಹೆಲೋ ಪೇಷಂಟ್, ಐ ನೋ. ಹೇಗಿದೆ ಬಿಸಿಬೇಳೆ ಬಾತ್? ಹೇಗಿದೆ? ಬನ್ನಿ ಟ್ರೈ ಮಾಡೋಣ. It's so good. Hopefully I'll get better soon with this. ಎಸ್, ಥ್ಯಾಂಕ್ ಯು. ಬಿಸಿಬೇಳೆ ಬಾತ್ ರೆಡಿ ಆಯಿತು. ಇವಾಗ ನಾವು ತಿಂತೀವಿ. ನಮ್ದಂತೂ ವೀಕೆಂಡ್ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಪ್ರೊಡಕ್ಟಿವ್, ಫನ್ ಆ್ಯಂಡ್ ವಿ ಆರ್ ಗೆಟಿಂಗ್ ರೆಡಿ ಫಾರ್ ವರ್ಕ್ ಟುಮಾರೋ. ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ಬ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್.